ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಆಗಿರೋದ್ರಿಂದ ವಿಶು ಹೊರಗಡೆ ಅಂದರೆ ಅವರ ಆಫೀಸ್ ಹತ್ರ ಪೂಜೆ ಇಟ್ಟಿದ್ದಾನೆ. ಅಲ್ಲಿ ಎಲ್ರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ಸಿರ್ತಾನೆ. ಹಾಗಾಗಿ ಮನೆಗೂ ಕೂಡ ಎಲ್ಲ ಹೂವು ಎಲ್ಲ ತಂದು ಕೊಟ್ಬಿಟ್ಟೋಗಿದ್ದೆ. ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಪಾಪುಗೆ ಶೈಲಿಗೆಲ್ಲ ಸ್ನಾನ ಮಾಡಿಸಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿದೆ. ಬನ್ನಿ ಹೇಗಿತ್ತು ಅಂತ ತೋರಿಸ್ತೀನಿ. ನಂದು ಪೂಜೆ ಎಲ್ಲ ಆಯಿತು. ಇನ್ನು ಬುಜ್ಜಿ ಬೇಬಿ ಕೂಡ ಪೂಜೆಗೆ ಹೋಗ್ತಾನಂತೆ. ಅಲ್ಲಿಗೆ ವಿಶ್ವ ಜೊತೆ ಆಫೀಸ್ಗೆ ಹೋಗ್ತಾನಂತೆ. ಫೋನ್ ಮಾಡಿದೆ ವಿಶ್ವನ ಪಾಪನ ರೆಡಿ ಮಾಡಿ ಅಂತ ಅಂದ್ಬಿಟ್ಟು. ಅವನು ಹೋದ ವರ್ಷನೂ ಹೋಗಿದೆ, ಈ ವರ್ಷನೂ ಹೋಗ್ತಿದ್ದಾನೆ. ಇನ್ನೊಂದು 2 ವರ್ಷ ಬಿಟ್ಟ ಮೇಲೆ ಅವನು ಹೋಗ್ತಾನೆ ಜೊತೆಲಿ ಅಲ್ವಾ? ಆಷಾಢದಲ್ಲಿ ಅಂದರೆ ಚಾಮುಂಡಮ್ಮನ ಫೋಟೋ ಪೂಜೆ ಎಲ್ಲ ಮಾಡೋವಂಥದ್ದಲ್ಲಿ. ಮತ್ತು ಇವಾಗ ನೋಡಿ ಒಂದು ಬಟ್ಟೆ ಇದೆ ಮಡಚಬೇಕು. ಬಾಬುಜಿ ನೀನು ಸೈಡ್ ಹೋಗಿ ರೆಡಿ ಮಾಡ್ತಾ ತನ್ನ ತಾತ ನಮ್ಮಮ್ಮನ ಫುಲ್ ರೂಮ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇಲ್ಲಿ. ಓ ಅವನೇ ಹಾಕ್ಬಿಡ್ತಾನೆ ಪುಟ್ಟ, ಅವನೇ ಫುಲ್ ಎಲ್ಲ ಕೆಲಸ ಮಾಡಿಕೊಟ್ಬಿಡ್ತಾನೆ. ಇದೊಂದು ಈ ಸೈಡ್ ಖರ್ಚಿಗತ್ತದ ಎಲ್ಲ ಸೇರ್ಕೊಂಡು ನನ್ನ ಹತ್ರ ಬಂದಿಲ್ವಲ್ಲ ಅಂದ್ಕೊಂಡು ಕೂಕತ್ತದ. ಆದಿಂಬು ಏನಾಯ್ತವ ನಿನ್ನ ಆದಿಂಬು? ಹೋಗ್ಲಿ ಬಿಡು, ಅದು ಸ್ಮೂತಾಗಿ ಅದ ಬಿಡು. 2 ಹಾಕೋ ಏನಿಲ್ಲ. ಅಂದರೆ ಸ್ನಾನ ಮಾಡಿಸ್ಬೇಕು ಇವಾಗ ಶೈಲಿಗೆ. ಬೆಳಗ್ಗೆ ನೀರು ಕಾದೈತೆ. ನೀರು ಕಾಯಿಸ್ಕೊಂಡು ಹಾಗಾಗಿ ಫುಲ್ ಬೆಡ್ದೆಲ್ಲ ರೆಡಿ ಮಾಡಿ ಅದೆಲ್ಲ ತೆಗೆದಾಕ್ಬಿಟ್ಟು ಆಯಿಸಿರೋದನ್ನ ಬೇರೆ ಅದು ಹಾಕ್ತಾಯಿದ್ದಾರೆ. ಪಾಪಗೆಲ್ಲ ಎಣ್ಣೆ ಸ್ವಲ್ಪ ರಾತ್ರಿನೇ ಬಿಸಿ ಮಾಡಿ ಸ್ವಲ್ಪ ಹಚ್ಚಿದೆ. ಇವಾಗ ಅವನು ಮಲ್ಕೊಂಡಿದ್ದಾನೆ. ಮೊದಲು ಶೈಲಿಗೆ ಸ್ನಾನ ಮಾಡಿಸ್ಬಿಟ್ರೆ ಆಮೇಲೆ ಪಾಪಗೆಲ್ಲ ನಿಧಾನದಲ್ಲಿ ಸ್ನಾನ ಮಾಡೋದು. ಅದಕ್ಕೆ ಮುಂಚೆನೇ ಅವಳು ಸ್ನಾನಕ್ಕೆ ಹೋಗೋ ಮುಂಚೆನೇ ರೂಮೆಲ್ಲ ನೀಟಾಗಿ ಧೂಳು ಗಿಳಿದ್ರೆಲ್ಲ ನೀಟ್ ಮಾಡಿಕೊಂಡು ಅದೆಲ್ಲ ಖುಷಿ ತುಳಿಬಾರ್ದು. ಪಾಪ ಮಲ್ಗೋ ಜಾಗ ಅಂತ ಹೇಳಿಲ್ವ ನಾನು? ಏನು ನೀನೇ ರೆಡಿ ಮಾಡಿಕೊಟ್ಬಿಡ್ತೀಯಲ್ವ ಎಲ್ಲನೂ? ಅದನ್ನು ಹಾಕ್ಬಿಡಮ್ಮ, ಒಸ್ಕೊಳ್ಳೋದು ಅದು ಇನ್ನೊಂದಲ್ಲ, ಅದನ್ನೂ ಹಾಕ್ಬಿಡು. ಎಲ್ಲದನ್ನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಬರೀ ಮಾತಿದ್ರೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅನ್ನತ್ತೆ ಕಣೆ ಇದು. ಏನು ಕೆಮ್ತಿದೆ ಪಾಪ ಹತ್ರ ಮಾಡ್ಕೊಂಡು ನೀನು ಬಿಡು. ಅದನ್ನೂ ಹಾಕು, ತೊಳೆಯೋಕ್ಕೆ ಒಗೆಕ್ಕೆ ಇದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇದು ಕಡಲೆ ಹಿಟ್ಟು, ಇದ್ರೊಳಗಡೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಏನು ಹೌದಾ ಡೈಪರಿಂದ? ಅಯ್ಯೋ ಅವ್ನು ನಿನ್ನಗೆ ಗಲೀಜು. ಇಲ್ಲೇ ಇದ್ದಾಳೆ ಇಲ್ಲೇ. ನಮ್ಮ ಮನೆಯವ್ರಿಗೆ ತಿಂಡಿಗೆ ಹಾಕ್ಕೊಟ್ಟೆ. ಪದ್ಮ ಬಂದಿದ್ದಾಳೆ ಕೆಲಸ ಮುಗ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೂ ಯಾವುದೇ ಕೆಲಸಗಳು ಮುಗ್ದಿಲ್ಲ ಮನೇಲಿ. ಕರೆಕ್ಟಾಗಿ ತಿನ್ನು ಬುಜ್ಜಿ. ಏನದು ನೀನು ಮಾಡ್ತಿರೋದು? ಬಾಯಿಗಿಂದ ತಕ್ಕೊಂಡು ನೋಡಿ ಬಟ್ಟೆಗಳೆಲ್ಲ ಇಲ್ಲಿ ಹಾಕಿದ್ದೀನಿ. ಎತ್ತಿ ಸೈಡ್ಗೆ ಹಾಕಬೇಕು. ನಮ್ಮನೇಲಿ ನೋಡಿ ಹಿಂಗೇ ಒಬ್ಬರು ಕೆಂಡ ಬೆಂಕಿಲಿ ಮೈ ಕಾಯಿಸ್ಬೇಕು ಅದು ಇದು ಅಂತ ಹೇಳ್ತಾರೆ. ಈಗ ಶೈಲು ಸ್ನಾನ ಮಾಡ್ಕೊಂಡು ಬಂದಲ್ವ, ಸ್ನಾನ ಮಾಡ್ಕೊಂಬಂದ ತಕ್ಷಣ ಈ ರೀತಿ ಬೆಚ್ಚಗಿರೋ ಅಂಥದ್ದನ್ನ ಸ್ವಲ್ಪ ಒದಿಸ್ಬೇಕು. ಯಾಕೆಂದರೆ ಅದು ಬೇವರೆಲ್ಲ ಕಿತ್ಕೊಂಡು ಬರಬೇಕು ಅನ್ನೋಂಗೆ ಹಾಕಿರ್ತೀವಿ. ಫುಲ್ಲು ಈ ರೀತಿ ಬೆಚ್ಚಗಿರುತ್ತೆ. ಅಂದರೆ ಸ್ನಾನ ಮಾಡ್ಕೊಂಡು ಬಂದಾಗ ಫುಲ್ ಸ್ವಲ್ಪ ಬಿಸಿ ನೀರು ಮೈಗೆ ಊದಿರ್ತೀವಿ. ಹಂಗಂದ್ಬಿಟ್ಟು ಹೆವಿ ಬಿಸಿನೂ ಉಯ್ಬಾರ್ದು, ಹೆವಿ ಸ್ವಲ್ಪ ತಣ್ಣಗೂ ಉಯ್ಬಾರ್ದು. ಅಂದರೆ ಅವ್ರ ದೇಹಕ್ಕೆ ಎಷ್ಟು ಓಕೆ ಇಷ್ಟು ಸ್ನಾನ ಮಾಡ್ಬೋದು ಅನ್ನೋಂಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸಿ ಸ್ವಲ್ಪ ನೀರನ್ನ ಜಾಸ್ತಿ ಒಯ್ಬೇಕು. ಅದೇ ಬಿಸಿಲಿ ಹದವಾಗಿ ನೀರನ್ನ ಸ್ವಲ್ಪ ಜಾಸ್ತಿ ನೀರನ್ನ ಉಯ್ದು ಈ ಥರ ಒಂದು ಬೆಡ್ಶೀಟ್ ಇದೆಯಲ್ಲ ಮಂದಕ್ಕಿರೋದು ಅದನ್ನ ಸ್ವಲ್ಪ ಒಚ್ಚಿ ಒಂದು 5 ನಿಮಿಷ ಮಲ್ಕೊಳ್ಳೋದು. ಅಂದರೆ ಫುಲ್ಲು ಬೇವರು ಮೈಯಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ. ಹಾಗಾಗಿ ನಮ್ಮ ಮನೆ ಕಡೆ ನಾವು ಇದೇ ರೀತಿ ಮಾಡೋದು. ಅದು ಬಿಟ್ಟು ಬೆಂಕಿ ಕಾಯಿಸೋದು ಅದೆಲ್ಲ ಇಲ್ಲವೇ ಇಲ್ಲ. ಅದರಲ್ಲೂ ಕೂಡ ಇಲ್ಲಿ ನಾವು ಮೈಸೂರಲ್ಲಿ ಸಿಟಿಲಿ ಇರಬೇಕಾದ್ರೆ ಅದೆಲ್ಲ ಸಾಧ್ಯನೇ ಇಲ್ಲ. ನಾವು ಅದನ್ನ ತಂದು ಹೊಗೆ ಇಳಿಸ್ಕೊಂಡು ಮಾಡ್ತೀವಿ ಅನ್ನೋದಕ್ಕೆಲ್ಲ ಸಾಧ್ಯನೇ ಇಲ್ಲ. ಹಾಗೆ ಈ ರೀತಿ ನಮ್ಮ ಮನೆಯಲ್ಲಿ ಪದ್ಧತಿ ಬಂದು ಡೈಲಿ ಈ ರೀತಿ ಬೆಳಗ್ಗೆನೇ ಸ್ನಾನ ಮಾಡಿಸಿ ಈ ಥರ ಒದಿಸಿ ಮಲಗಿಸಿದ್ರೆ ಇರೋ ಬೇವರೆಲ್ಲ ಕಿತ್ಕೊಂಡು ಬರುತ್ತೆ. ಇಷ್ಟೇ ಮಾಡೋದು. ಇನ್ನು ಪಾಪಕ್ಕೆ ಸ್ನಾನ ಮಾಡಿಸಿಲ್ಲ. ಶೈಲಿಗೆ ಸ್ನಾನ ಮಾಡಿಸಾದ್ಮೇಲೆ ಪಾಪಕ್ಕೆ ಸ್ನಾನ ಮಾಡಿಸೋದು. ಅವ್ರು ಸ್ವಲ್ಪ ಆರಾಮಾಗಿ ಎಲ್ಲ ಸ್ನಾನ ಆಗಿದೆ. ಆಮೇಲೆ ಎದ್ಮೇಲೆ ತಿಂಡಿ ಎಲ್ಲ ಆದಮೇಲೆ ಪಾಪು ಮಲಗಿದ್ದಾನಲ್ವ ಅವನಿಗೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಬಾಗಿಲೆಲ್ಲ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಎಲ್ಲ.
ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಕೂಡ ಮುಗೀತು. ಮತ್ತು ಇವತ್ತು ಮ್ಯಾಟ್ಗಳು ಫುಲ್ ಎಲ್ಲ ತೆಗೆದ್ಬಿಟ್ಟು ಬಾ ಬುಜ್ಜಿಮಾ ಕೆಲಸ. ಇನ್ನು ಬಟ್ಟೆ ಕೂಡ ವಾಶ್ ಮಾಡೋಕ್ಕೆ ಬೆಳಗ್ಗೆನೇ ಬಂದುಬಿಟ್ಟವ್ರೆ. ಇವತ್ತು ಸಂಜೆ ಮೇಲೆ ಬರ್ತಾಯಿದ್ರು, ಬೆಳಗ್ಗೆನೇ ಬಂದಿದ್ದಾರೆ. ಅವರು ಕೂಡ ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ದಾರೆ. ಶೈಲಿಗೆಲ್ಲ ಸ್ನಾನ ಆಯಿತು. ಪಾಪು ಶೈಲಿಗೆಲ್ಲರೂ ಸ್ನಾನ ಆಗಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಇವಾಗೆಲ್ಲ ಕ್ಲೀನ್ ಫುಲ್ಲು. ಇವಾಗ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು. ಇದು ಮೊದಲು ಹಾಕಿರೋ ಹೂವು ಎಲ್ಲ ತೆಗ್ದಾಕಿದೆ, ಹೂವಿನ ಹಾರ ಎಲ್ಲ ಮತ್ತು ವಿಶ್ವ ಎಲ್ಲ ಹೂವೆಲ್ಲ ತೊಗೊಬಂದಿದ್ದಾನೆ ಇವತ್ತು. ಆದರೆ ಪೂಜೆ ಇಡಿಸಿದ್ದಾನೆ ಅವನು ಕೂಡ ಬೇರೆ ಕಡೆ ಅವ್ರ ಆಫೀಸ್ ಹತ್ರ. ಇವತ್ತು ಫುಲ್ ಎಲ್ಲರಿಗೂ ಊಟ. ಹೋದ ವರ್ಷ ಇದು ಪೂಜೆಗೆ ಅಂತ ತಂದಿದ್ದಂಥ ಚಾಮುಂಡಮ್ಮನ ಫೋಟೋ ದೊಡ್ಡದು, ಇದನ್ನು ಮನೆಗೆ ತಂದು ಇಟ್ಕೊಂಡ. ಮತ್ತು ಈ ಸತಿ ಮತ್ತೆ ಇನ್ನೊಂದು ದೊಡ್ಡದು ಫೋಟೋ ತಂದು ಇವತ್ತೆಲ್ಲರಿಗೂ ಅಲ್ಲಿ ಊಟದ ವ್ಯವಸ್ಥೆ ಮಾಡಿಸಿರ್ತಾನೆ. ಕೊನೆ ಆಷಾಢ ಶುಕ್ರವಾರ ಅಲ್ವಾ, ಹಾಗಾಗಿ ಇವತ್ತು ಎಲ್ಲರಿಗೂ ಊಟದ ವ್ಯವಸ್ಥೆ. ಇದು ಸೇವಂತಿಗೆ ಹೂವು. ಮತ್ತು ತೋರಿಸ್ತೀನಿ ನೋಡಿ, ಹೂವಿನ ಹಾರ ಅಮ್ಮ ಅವ್ರಿಗೆ ಹೂವಿನ ಹಾರ, ಮತ್ತು ರಾಯರಿಗೆ ಅಂತೇಳಿ ತುಳಸಿ, ಮತ್ತು ಇಲ್ಲಿ ನೋಡಿ ಕನಕಾಂಬರ, ಮಲ್ಲಿಗೆ ಹೂವು, ಮತ್ತು ಇದು ಗೊತ್ತಲ್ಲ, ಇದು ದೇವ್ರಿಗೆ ಮುಡ್ಸೋ ಕಾಸಿ ಗಣಗಲೆ ಅಂತ ಹೇಳ್ತೀವಿ ನಾವು. ನೀವೇನಂತಿರೋ ಅಂತ ಗೊತ್ತಿಲ್ಲ. ಇದೆಲ್ಲ ಇವಾಗ ಬೇಗ ಬೇಗ ದೇವ್ರ ಮನೆಗೆಲ್ಲ ರೆಡಿ ಮಾಡಬೇಕು. ಮೊದಲು ಇದೆಲ್ಲ ಹೂವೆಲ್ಲ ಬಾಡೋಗಿದೆ, ಇದೆಲ್ಲ ತೆಗೆದುಬಿಟ್ಟು ಬೇಗ ಬೇಗ ರೆಡಿ ಮಾಡಿಬಿಡ್ತೀನಿ. ದೇವ್ರ ಮನೆಯೆಲ್ಲ ಕ್ಲೀನಾಗೆಲ್ಲ ರೆಡಿ ಮಾಡಿದೆ. ಇನ್ನು ದೀಪ ಹಚ್ಚಬೇಕು ಅಷ್ಟೇ. ಅಲ್ಲೊಂದು ಜಾಗ ಹೂವು ಮುಡಿಸಿಲ್ಲ ಮೇಲ್ಗಡೆ, ಅಲ್ಲೊಂದು ಸ್ವಲ್ಪ ಮುಡಿಸ್ಬಿಡ್ಬೇಕು ಸೇವಂತಿಗೆ ಹೂವು. ಎಲ್ಲ ಕೆಲಸ ಮುಗಿಸಿ ಆದಮೇಲೆ ನೋಡಿ ಇಷ್ಟು ಬಟ್ಟೆಗಳೆಲ್ಲ ಒಣಗಿರೋದು ತಂದು ಹಾಕಿದ್ದೀನಿ. ಇವಾಗ ಸ್ವಲ್ಪ ಎಲ್ಲ ಇನ್ನೂ ಅವ್ರು ಬಂದು ಒಗೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆಲ್ಲ ಮತ್ತು ನಾನು ಎತ್ತಿ ಒಣಗ್ಸೋಕೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಮ್ಯಾಟ್ಗಳಿದೆಲ್ಲ ಇದ್ದು ಇವಾಗ ವಾಷಿಂಗ್ ಮಿಷಿನ್ಗೆ ಮತ್ತೆ ಹಾಕಿದ್ದೀನಿ. ಇವಾಗ ಇವತ್ತು ಫುಲ್ ಕ್ಲೀನ್ ಮಾಡಿದೆ, ಅಲ್ಲಿ ಹಂಗಾಗಿ 1 ಗಂಟೆ ಟೈಮ್ ಹಾಕಿದೆ. ಇವಾಗ ಹಾಕಿದೆ ನೋಡಿ. ಮತ್ತು ಅದು ಮ್ಯಾಟೆಲ್ಲ ಹೋಗಿಲಿ. ನಾನು ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಮಡಚಿಬಿಟ್ರೆ ಇನ್ನು ಮಧ್ಯಾಹ್ನದ ಅಡುಗೆ ಬೇರೆ ಮಾಡಬೇಕಲ್ವ, ಹಾಗಾಗಿ. ಖುಷಿ ಯಾಕೆ ಶೈಲಿ ಏನು ಮಾಡ್ತಿದ್ದಾಳೆ ನೋಡು. ಅಯ್ಯೋ ಯಾಕೋ, ಅಯ್ಯೋ ಖುಷು ಏನಕ್ಕೆ ಹಿಂಗೆ ಲೈಟ್ ಆಫ್ ಮಾಡ್ತಿದ್ಯಾ, ಆನ್ ಮಾಡ್ತಿದ್ಯಾ? ಓ ವಿಡಿಯೋ ಚೆನ್ನಾಗಿ ಬರಲಿ ಅಂತಲಾ. ಏನು ಮಾಡ್ತಿದ್ದೆ ಶೈಲ್? ಆರಾಮಾಗಿ ಮಲಗಿದ್ದಾಳೆ, ಬೆಳಗ್ಗೆ ಅಂದರೆ ಇಷ್ಟ. ಈ ಖುಷು ನೋಡಿ, ಇವ್ನು ಹಿಂಗೆ ರೂಮಿಗೆ ಬಿಟ್ಕೊಳ್ತು ಅಂತಂದರೆ ಹಿಂಗೇನೆ. ಪಾಪನು ಕೂಡ ಸ್ನಾನ ಆಯ್ತಲ್ವ, ಆರಾಮಾಗಿ ನಿದ್ರೆ ಮಾಡ್ತಿದ್ದಾನೆ ಅವನು ಕುಂಭಕರ್ಣ. ಇಷ್ಟೊತ್ತಲ್ಲೆಲ್ಲ ಆರಾಮಾಗಿ ಮಲ್ಕೊಳ್ಳೋದು, ನೈಟ್ ಪೂರ ಆಟ ಆಡಿಸಿ ಅಂತ ಇದು ಮಾಡೋದು. ಅಳಲ್ಲ ಅಂದರೆ ಆಟ ಆಡಿಸ್ತಿಲ್ಲ ಅಂದರೆ ಅಳ್ತಾನೆ. ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡೇ ಇರಬೇಕು. ಮಧ್ಯರಾತ್ರಿ 12 ಗಂಟೆ 1 ಗಂಟೆ ಆದರೂ ಕೂಡ ಅವನ್ನ ಮಾತಾಡ್ಸ್ಕೊಂಡಿದ್ರೆ ಮಾತ್ರ ಅವನು ಇರೋದಿಲ್ಲ ಅಂದರೆ ಅಳ್ತಾ ಇರ್ತಾರೆ. ಆರಾಮಾಗಿ ರೆಸ್ಟ್ ಮಾಡಮ್ಮ. ಹೇಗಿದೆ ಆರೋಗ್ಯ ಎಲ್ಲ? ಸೂಪರಾ? ನನ್ನ ಮಗಳೇ ಅವಳು ಸೂಪರ್. ಬಾಣಂತನ ಅಂದರೆ ರೂಮ್ ಬಿಟ್ಟು ಈಚೆಗೆ ಬರೋಂಗಿಲ್ಲ ನಮ್ಮನೆ. ಅಂದರೆ ಇದು ಬಾಣಂತಿ ಕೋಣೆ ಅಂದರೆ ಬಾಣಂತಿ ಕೋಣೆ. ಹಿಂದಿನ ಕಾಲದಲ್ಲೆಲ್ಲ ತುಂಬ ಸ್ಟ್ರಿಕ್ಟಾಗಿ ಬಾಣಂತನ ಮಾಡ್ತಿದ್ರು. ಅಂದರೆ ಆ ಟೈಮಲ್ಲೆಲ್ಲ ತಲೆ ಬಟ್ಟೆ ಬಿಚ್ಚೋಂಗೆ ಇಲ್ಲ. ಯಾಕೆಂದರೆ ಅವಾಗೆಲ್ಲ ಹೆಂಚಿನ ಮನೆಗಳಿರ್ತಿತ್ತು, ತುಂಬ ಗಾಳಿ ಬರ್ತಾಯಿತ್ತು. ಹಾಗಾಗಿ ವಿಂಡೋಸ್ ಓಪನ್ ಮಾಡೋದೆಲ್ಲ ಇರ್ತಾಯಿತ್ತು. ಇವಾಗ ಏನಿಲ್ಲ, ಅಂದರೆ ವಿಂಡೋಸ್ ಎಲ್ಲ ಈ ಥರ ಲಾಕಲ್ಲೇ ಇರುತ್ತೆ ನೋಡಿ. ಫುಲ್ ಬೆಳಕು ಬರಲಿ ಅಂತ ಬೆಳಕು ಕೂಡ ಇವತ್ತೆಲ್ಲ ವಿಂಡೋಸ್ ಎಲ್ಲ ಸರಿಸಿದ್ದೀನಿ. ಯಾಕಂದರೆ ಕತ್ತಲು ಜಾಸ್ತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಪಾಪಗೂ ಬೆಳಕಲ್ಲಿ ಆಟ ಆಡಲಿ ಅಂಥೇಳಿ. ನಮ್ಮ ಮನೆ ಅಂದರೆ ಈಗ ಶೈಲು ಹೋದರೆ ಈ ರೂಮ್ ಬಿಟ್ಟು ಜಾಸ್ತಿ ಹೊರಗಡೆ ಬರೋಂಗಿಲ್ಲ, ಕಾರಣವಿಲ್ದಂತಾನೆ. ಅಲ್ಲೋ ಪುಟ ಖುಷು ಎನಿ ಟೈಮ್ ಬಾಣಂತಿ ಕೋಣೆ ಅಂದರೆ ಯಾವಾಗಲೂ ಇಲ್ಲೇ ಇರಬೇಕಾದ್ರೆ ಇಲ್ಲಿಗೆ ಯಾರೂ ಜಾಸ್ತಿ ಬರೋಂಗಿಲ್ಲ, ಹೋಗಂಗಿಲ್ಲ. ನನಗೆ ಮಾತ್ರ ಜಾಸ್ತಿ ಪರ್ಮಿಷನ್. ಬುಜ್ಜಿ ಬೇಬಿ ನಾನು ಬಂದಾಗ ಮಾತ್ರ ಕುಣ್ಕೊಂಡು ಬರ್ತಾನೆ. ಇಲ್ಲಾಂದರೆ ಶೈಲು ಆರಾಮಾಗಿ ಇಲ್ಲಿ ರೂಮಲ್ಲಿ ರೆಸ್ಟ್ ಮಾಡ್ಕೊಂಡಿರ್ತಾಳೆ. ಪಾಪನು ಅಷ್ಟೇ. ನಾವು ಇವಾಗ ಸದ್ಯಕ್ಕೆ ಹೊರಗಡೆ ಕರ್ಕೊಂಡು ಬರೋಲ್ಲ. ಬೇಕು ಅಂದಾಗ ನಾನೇ ಒಂದು 5 ನಿಮಿಷ ಈ ಥರ ಎತ್ಕೊಂಡು ಬಂದು ಬೆಳಕಲ್ಲಿ ಸ್ವಲ್ಪ ತೋರಿಸ್ಬಿಟ್ಟು ಎಲ್ಲ ಮನೆಯಿಂದ ಹೋದ ನಂತರ ನಾವೇನಾದರೂ ಅವನು ಸ್ವಲ್ಪ ಹೊತ್ತು ಎತ್ಕೊಬರೋದು. ಡೈಲಿ ಬಿಸಿ ನೀರು ಸ್ನಾನ ಇರುತ್ತೆ, 3 ಟೈಮ್ ಬಿಸಿ ಬಿಸಿ ಊಟ ಇರುತ್ತೆ. ಅದು ಇದು ಯಾವುದೇ ಸ್ನ್ಯಾಕ್ಸ್ ಆಗ್ಬೋದು, ಟೀ ಕಾಫಿ. ಈ ಕಾಫಿನೂ ಕೂಡ ಶೈಲು ಕುಡಿತಾ ಇಲ್ಲ, ಬಾಡಿಗೆ ಹೀಟ್ ಅಂತ ಹೇಳ್ಬಿಟ್ಟು. ಹಂಗಾಗಿ ಯಾವುದೇ ಬೇರೆ ಯಾವುದು ತಿನ್ನೋಂಗಿಲ್ಲ. ಬಾಣಂತಿ ಪಥ್ಯದೆಲ್ಲ ಇದ್ಕೊಂಡು ಚೆನ್ನಾಗಿ ಒಂದು ಬಾಣಂತಿ ಅಂದರೆ ಬಿಸಿ ನೀರು ಮತ್ತು ಅವ್ರನ್ನ ಬೆಚ್ಚಗಿಡೋದ್ರ ಮೇಲೇ ಅವರು ಸಣ್ಣ ಆಗೋದು. ಹೇಳ್ಬಿಟ್ಟು 10 kg ಸಣ್ಣ ಆಗ್ಬಿಟ್ಟಿದ್ದೀನಿ ಅಂತ.
ಹ್ಞೂ ಶೈಲು ಅದಕ್ಕೆ ಡಾಕ್ಟ್ರ್ ಕೇಳ್ತಾ ಇದ್ರಂತೆ, ಏನಂತ ಕೇಳಿದ್ರವ? ಓ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಿ ಅದೇ. ಮೇಲ್ ಮಾತ್ರ ಗಾಯ ವಾಸಿ ಆಗಿರುತ್ತೆ, ಒಳಗಡೆ ಇಟ್ಟ ಹಂಗೆ ಇರುತ್ತೆ. ಚೆನ್ನಾಗಿ ತಿನ್ಬೇಕು ನೀವು. ಮಟನ್ ಚಿಕನ್ ಪ್ರೋಟೀನ್ ಇರೋದಿಲ್ಲ, ಬರೀ ತಿನ್ನೋದು ಮಲ್ಗೋದೇ ಆಗಿದೆ ಮ್ಯಾಮ್. ಇನ್ನ ಏನು ಶುರು ಮಾಡಿಲ್ಲ ಅಂತ. ಅಂದರೆ ಚೆನ್ನಾಗಿ ಅಂದರೆ ಊಟಗಳನ್ನ ಕೊಡ್ತೀವಿ. ಮಟನ್ ಚಿಕನ್ ಅಂತ ಜಾಸ್ತಿ ಏನು ಕೊಡಲ್ಲ, ಕೊಡ್ತೀವಿ, ಆದ್ರೂ ಲಿಮಿಟ್ ಇರುತ್ತೆ ಅಲ್ಲ ಪುಟ. ಒಬ್ಬೊಬ್ಬರು ಬಾಣಂತಿಯರು ಅಂದರೆ 1 kg ಮಟನಲ್ಲಿ 1 kg ಒಮ್ಮೆಗೆ ತಿನ್ನಿಸ್ತಾರೆ. ನಾವು ಹಂಗಲ್ಲ, ನಾವು ಬಾಣಂತನದಲ್ಲಿ ಕೂಡ ಅವಳಿಗೆ 4 ಪೀಸ್ ಮೇಲೆ ನಾನು ಮಟನ್ ಕೊಟ್ಟೇ ಇಲ್ಲ ಇಲ್ಲಿವರೆಗೂ. ಅಂದರೆ ಅವಳು ಜಾಸ್ತಿ ಇಷ್ಟಪಡಲ್ಲ ಮಟನ್ ಚಿಕನ್ ಅಂದರೆ, ಆದರೂ ಕೂಡ ಅಷ್ಟು ತಿಂತಾಳೆ. 4 ಪೀಸ್ ಮಟನ್ನು ಮಾಡಿದಾಗ ಅದು 2 ಟೈಮ್, ಬೆಳಗ್ಗೆ ಮತ್ತು ಅದು ಚೆನ್ನಾಗಿ ವೆರೈಟಿ ಕೊಡ್ತಾರೆ ಅವರು ಬಾಣಂತಿಗೆ. ಅವ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಮಮ್ಮಿ ಸೀಗಡಿ ಎಲ್ಲ ತೋರಿಸಿದಾರೆ ಏನೋ ಗೊತ್ತಿಲ್ಲ. ತೋರಿಸಿಲ್ಲ ಪುಟ್ಟ ಯಾವುದನ್ನು ನಾನು ತೋರಿಸಿಲ್ಲ. ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ಟೈಮ್ ಸಾಕಾಗಿಲ್ಲ ಇರೋ ಕಾರಣ ತೋರಿಸಿಲ್ಲ. ಕಾಲು ಸೂಫ್ ಮಾಡಿಕೊಡ್ತಾ ಇರ್ತೀನಿ, ಮತ್ತು ಸೀಗಡಿ ಗೊಜ್ಜು ಮಾಡಿಕೊಡ್ತಾ ಇರ್ತೀನಿ, ಬೆಳ್ಳುಳ್ಳಿ ಗೊಜ್ಜು ಇದೆಲ್ಲ ಮಾಡಿಕೊಡ್ತಾ ಇರ್ತೀನಿ, ಬಾಣಂತಿ ಪಥ್ಯ ಅನ್ನೋದು. ಹಾಗಾಗಿ ಅದರಿಂದ ಬಾಣಂತಿ ಬೆಚ್ಚು ಕೂಡ ಇರ್ತಾಳೆ, ಸಣ್ಣ ಕೂಡ ಆಗ್ತಾರೆ. ಅದು ಬಿಟ್ಟು ಯಾವುದೇ ಡಯಟ್ ಇನ್ನೊಂದು ಏನಿಲ್ಲ. ಇವಾಗ 10 kg ಸಣ್ಣ ಆಗಿದ್ದಾಳೆ, ಇನ್ನೊಂದು ತಿಂಗಳಲ್ಲಿ ಇನ್ನೊಂದು 5 kg ಖಂಡಿತ ಸಣ್ಣ ಆಗ್ತಾಳೆ. ಎಷ್ಟು ಬೇಗ ಸಣ್ಣ ಆಗೋದೆ ಅನ್ನಿಸ್ತದೆ ಮಮ್ಮಿ. ಅಯ್ಯೋ 5 kg ಸಣ್ಣ ಆದ್ರೆ 55 ಆಗ್ತೀಯಾ ನೀನು? ಏನು ಮಾಡಿದ್ರೆ ಇನ್ನು 5 kg ಸಣ್ಣ ಆಗ್ತೀಯಾ? ವೆಯ್ಟ್ ಮಾಡು, ಇನ್ನೊಂದು ತಿಂಗಳು ಬಿಟ್ಟು ತೂಕ ಹಾಕ್ಸು. ನಾನು ಕೊಟ್ಟು ಊಟ ಕರೆಕ್ಟಾಗಿ ಹಂಗೆ ತಿನ್ನು. ನೀರು ಮಾತ್ರ ಸಿಕ್ಕಾಪಟ್ಟೆ ನೀರು ಕುಡಿತಾಳೆ ಶೈಲು. ನಾವು ಕೂಡ ನೀರನ್ನ ಚೆನ್ನಾಗಿ ಕುಡಿಸ್ತೀವಿ. ನೈಟ್ ಪೂರ 1 ಲೀಟ್ರ್ ನೀರು ಖಾಲಿ ಮಾಡಿರ್ತಾಳೆ ಫ್ಲಾಸ್ಕಲ್ಲಿರೋದು. ನೈಟ್ ಪೂರ ಅಂತಂದರೆ ಯಾವಾಗ ಹೇಳಿ, ಅವಳು ಊಟ ಆಗಿ ಚೆನ್ನಾಗಿ ನೀರೆಲ್ಲ ಕುಡ್ದಾದ ನಂತರ ಮಲಗಬೇಕಾದ್ರೆ ಒಂದು ಫ್ಲಾಸ್ಕಲ್ಲಿ ನೀರು ತುಂಬಿದ್ರೆ ಬೆಳಗ್ಗೆ ನೀರು ಫುಲ್ ಖಾಲಿ ಆಗಿರುತ್ತೆ. ಯಾಕಂದರೆ ನೀರೆಲ್ಲ ಥರ ಕುಡಿಬೇಕು. ಬಾಣಂತಿಯರಿಗೆ ದಯವಿಟ್ಟು ನೀರನ್ನ ಚೆನ್ನಾಗಿ ಕೊಡಿ ಅಂತ ನಾನು ಕೇಳ್ತೀನಿ. ನನ್ನ ಅನುಭವದ ಪ್ರಕಾರ ನಾನು ಇವಾಗ 2ನೇ ಬಾಣಂತನ ಮಾಡ್ತಾಯಿದ್ದೀನಿ. ನಾನು ಬೇರೆ ಯಾರು ಬಂದು ನನ್ನ ಮಗಳು ಬಾಣಂತನ ಮಾಡಿಕೊಟ್ಟಿಲ್ಲ, ನಾನೇ ಮಾಡೋದು. ನೀರನ್ನ ಆದಷ್ಟು ಚೆನ್ನಾಗಿ ಕುಡಿಯೋಕ್ಕೆ ಕೊಡಿ ಅಷ್ಟೇ. ಬಿಸಿ ನೀರು ಅದು ಬೆಚ್ಚಗೆಲ್ಲ ಮಾಡ್ಕೊಂಡು ಕುಡಿಬೇಡಿ. ಚೆನ್ನಾಗಿ ನೀರನ್ನ ಕುದಿಸಿ ಸ್ವಲ್ಪ ಕುಡಿಯೋಷ್ಟು ಬಿಸಿ ಇಟ್ಕೊಂಡು ನೀರನ್ನ ಚೆನ್ನಾಗಿ ಕುಡೀರಿ. ಟೀ ಎಲ್ಲ ಬಿಸಿ ಇರುತ್ತಲ್ಲ, ಆ ರೇಂಜಿಗೆ ಬಿಸಿ ನೀರು ಇಟ್ಕೊಂಡು ಕುಡಿಬೇಕು ಅಲ್ಪಟ. ತುಂಬ ಬಿಸಿನೂ ಇರುತ್ತೆ. ಹೌದೌದು. ಓಕೆ, ಮಲಗಿ ರೆಸ್ಟ್ ಮಾಡಿ, ನನ್ನ ಕೆಲಸ ಇದೆ. ಹೀರೆಕಾಯಿ ಸಾಂಬಾರು ಇವತ್ತು ಮಧ್ಯಾಹ್ನ ಊಟಕ್ಕೆ. ನಮ್ಮನೆ ಹೀರೆಕಾಯಿ ಸಾಂಬಾರು ಮತ್ತು ವೈಟ್ ರೈಸ್ ನೇನು ರೆಡಿ ಆಯಿತು. ಊಟ ಬಾ, ಊಟ ಕೊಟ್ಟು ಊಟ. ಇದು ನೀರು ಮಡಗಬೇಕಾ? ಬಿಸಿನೀರು ಇದೆಯೇನು? ಕೈ ಯಾವ್ದ್ರಲ್ಲಿ ತೊಳ್ತಾಯವ? ಬರ್ತಿದೆ ಅಡುಗೆ ಮನೆ ನೆಟ್ಟಗೆ? ತಣ್ಣೀರಲ್ಲಿ ಬಿಸಿನೀರಲ್ಲಿ ತೊಳ್ಕೊಂಡು ಬಾ.